ಇವತ್ತು ನಮ್ಮ ಜೊತೆಗೆ ಪವರ್ ಟಿವಿಯಲ್ಲಿ ಡಿಂಪಲ್ ಕ್ವೀನ್ ಬುಲ್ಬುಲ್ ರಾಣಿ ರಚಿತಾ ಅವರಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹಾಯ್, ನಿಮಗೂ ಕೂಡ ದೀಪಿಕಾ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ರಚಿತಾ ರಾಮ್ ತುಂಬ ವರ್ಷಗಳ ನಂತರ ಕೈಗೆ ಸಿಕ್ಕಿರೋದು, ನನಗೆ ಮಾತಾಡೋಕ್ಕೆ ಸಿಕ್ಕಿರೋದು ಪರ್ಸ್ನಲಿ. ಸೊ ರಚಿತಾ ರಾಮ್ ಕೆರಿಯರ್ ಬಗ್ಗೆ ಆಗಿರ್ಬೋದು, ಫ್ಯಾಮಿಲಿ ವಿಚಾರ ಆಗಿರ್ಬೋದು, ವೈಯಕ್ತಿಕ ಜೀವನ ಎಷ್ಟು ಖುಷಿಯಾಗಿದೆ, ಎಷ್ಟು ಹ್ಯಾಪಿ ಆಗಿದ್ದೀರಾ ಅಂತ ಹೇಗೆ ಅನಿಸ್ತಿದೆ ನಿಮಗೆ? ಖುಷಿಯಾಗಿದ್ದೀನಿ. ಪ್ರತಿ ವರ್ಷ ಖುಷಿ ಇರುತ್ತೆ, ದುಃಖ ಇರುತ್ತೆ, ಆ್ಯಂಡ್ ಸಕ್ಸಸ್ಸು ಇರುತ್ತೆ, ಫೇಲ್ಯೂರ್ಸು ಇರುತ್ತೆ. ಬಟ್ ಈ ವರ್ಷ ಇವಾಗ ತಾನೇ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈ ವರ್ಷ January 10th ನನ್ನ ಸಿನಿಮಾ ಸಂಜು ವತ್ಸ್ ಗೀತಾ 2 ರಿಲೀಸ್ ಆಗ್ತಿದೆ. ಸೊ ಈ ಸಿನಿಮಾಯಿಂದ ನನ್ನ ವರ್ಷ ಸ್ಟಾರ್ಟ್ ಆಗ್ತಿದೆ. ಖುಷಿ ಆಗ್ತಿದೆ, ತುಂಬಾ ಖುಷಿ ಆಗ್ತಿದೆ. ಆ್ಯಂಡ್ ಖುಷಿಯಾಗಿದ್ದೀನಿ. ಎಷ್ಟೇ ಕಷ್ಟ ನಮಗೆ ಬರುತ್ತೆ, ಇನ್ಯಾರಿಗೆ ಬರುತ್ತೆ, ಮರಕ್ಕೆ ಬರುತ್ತೆ. ಸೊ ಕಷ್ಟದಲ್ಲೂ ಖುಷಿಯಾಗಿರಬೇಕು ಅನ್ನೋ ಒಂದು ಪಾಲಿಸಿ ನಂದು. ಯಾ, ಐ ಆಮ್ ಹ್ಯಾಪಿ. ಈಗ ಸದ್ಯಕ್ಕೆ ನೀವು ಟ್ರೆಂಡಿಂಗಲ್ಲಿರೋದು ಸಿನಿಮಾ ಬರ್ತಿದೆ ಅಂದರೆ ಸಂಜು ವೆಟ್ಸ್ ಗೀತಾ ಪಾರ್ಟ್ 2. ಸೊ ಈ ಸಿನಿಮಾ ವಿಚಾರವಾಗಿ ಯಾಕೆ ರಚಿತಾ ರಾಮ್ ಈ ಸಿನಿಮಾವನ್ನು ಒಪ್ಕೊಂಡಿರ್ಬೋದು ಅಂತ ಹಲವು ಪ್ರಶ್ನೆ ಇತ್ತು. ಸೊ ನೀವು ಯಾಕೆ ಒಪ್ಕೊಂಡ್ರಿ ಈ ಸಿನಿಮಾನ ಅಂತ? ಫಸ್ಟ್ ರೀಸನ್ ನನಗೆ ನನ್ನ ಪಾತ್ರ ಗೀತಾ. ಎಲ್ರಿಗೂ ಗೊತ್ತಿರೋ ಹಾಗೆ ಸಂಜು ವೆಟ್ಸ್ ಗೀತಾ 1ನಲ್ಲಿ ರಮ್ಯಾ ಅವರು ಭಾಗಿಯಾಗಿದ್ದರು. ಸೊ ನಾವು ಲೈಕ್ ಟೈಟಲ್ ಮಾತ್ರ ರಿಟೈನ್ ಮಾಡಿ ಇಟ್ಕೊಂಡಿದ್ದೀವಿ. ಆ್ಯಂಡ್ ಯಾವ ಕ್ಯಾರೆಕ್ಟರ್ಸ ಕಂಟಿನ್ಯೂಯೇಷನ್ ಇಲ್ಲ ನಮ್ಮ ಸಿನಿಮಾದಲ್ಲಿ. ಸೊ ಎಲ್ಲ ಹೊಸ ಕ್ಯಾರೆಕ್ಟರ್ಸೇ. ಬಟ್ ಆ ಸಿನಿಮಾದಲ್ಲಿ ಹಲವಾರು ಆರ್ಟಿಸ್ಟ್ ಆ್ಯಂಡ್ ಟೆಕ್ನಿಷಿಯನ್ಸ್ ಕೆಲಸ ಮಾಡಿ ಹಾಗೆ ಪಾರ್ಟ್ 2ಗೂ ಅವರೇ ಕೆಲಸ ಮಾಡ್ತಿದ್ದಾರೆ. ಇಟ್ ಈಸ್ ಓನ್ಲಿ ಮೀ, ಲೈಕ್ ಮೈ ಸೆಲ್ಫ್, ಪ್ರೊಡ್ಯೂಸರ್ ಸರ್, ಹಾಗೆ ಶ್ರೀಧರ್ ಸಂಭ್ರಮ್ ಅವರು ಲೈಕ್ ಮ್ಯೂಸಿಕಲ್ ಡಿರೆಕ್ಟರ್ ಸರ್, ನಾವು 3 ಜನ ಅಷ್ಟೇ ಈ ಸಿನಿಮಾದಲ್ಲಿ ಭಾಗಿಯಾಗಿರೋದು. ಯಾ, ಫೀಲಿಂಗ್ ಸೋ ಗುಡ್. ಆ್ಯಂಡ್ ಪಾತ್ರ ನನಗೆ ತುಂಬಾ ಅಟ್ರ್ಯಾಕ್ಟ್ ಮಾಡಿರುವಂಥ ಒಂದು ಗೀತಾ. ಆ ಗೀತಾ ಪಾತ್ರ ಎಲ್ಲ ಥರ ಇಮೋಷನ್ಸ್ ಇರುವಂಥ ಒಂದು ಪಾತ್ರ. ಆ್ಯಂಡ್ ತುಂಬಾ ಬ್ರೇವ್ ಗರ್ಲ್ ಶಿ ಇಸ್. ಸೊ ಸಕ್ಕತ್ ಇಷ್ಟ ಆಯಿತು. ಹೇಳಿದ ಕೂಡಲೇ ಅಂದರೆ ಏನೋ 1-2 ಸೀನ್ ಅಂತ ಹೇಳಿಲ್ಲ ಡೈರೆಕ್ಟರ್ ಸರ್. ಇಡೀ ಸಿನಿಮಾ ನಂಗೆ ನರೇಟ್ ಮಾಡಿದಾಗ ನಾ ಹೇಳಿದೆ, ಸರ್ ಜಸ್ಟ್ ಅಂದರೆ ಇಮಿಡಿಯೇಟಾಗಿ ಒಪ್ಕೊಂಡಿರಲಿಲ್ಲ ನಾನು. ಆ ಹೆಸರಿಗೆ, ಆ ಒಂದು ಟೈಟಲ್ಗೆ ಒಂದು ತೂಕ ಇದೆ. ಸೊ ಅದಕ್ಕೋಸ್ಕರ ಐ ಜಸ್ಟ್ ಟುಕ್ ಸಮ್ ಟೈಮ್. ಯಾ, ಆಮೇಲೆ ಡಿಸಿಷನ್ಗೆ ಬಂದೆ, ಯಾ ಐ ಕ್ಯಾನ್ ಪುಲ್ ದಿಸ್ ಕ್ಯಾರೆಕ್ಟರ್, ಮಾಡಬಹುದು. ಬಿಕಾಸ್ ಅಂಥ ಡೈರೆಕ್ಟರ್ ಇದ್ದಾಗ ಖಂಡಿತವಾಗ್ಲೂ ಮಾಡಿಸ್ತಾರೆ ಅಂತ. ನೀವು ಹೇಳಿ ಕೇಳಿ ಸ್ಯಾಂಡಲ್ವುಡ್ ಕ್ವೀನು, ಡಿಂಪಲ್ ಕ್ವೀನು. ಸೊ ಸಿನಿಮಾದಲ್ಲೂ ಒಂದು ಕ್ವೀನ್ ಆಗಿ ಕಾಣಿಸ್ಕೊತಾ ಇದ್ದೀರಾ. ಆ ಕ್ವೀನಿಗೂ ಒಂದು ಡಿಂಪಲ್ ಇದೆ. ಸೊ ಇದ್ರ ಬಗ್ಗೆ ಹೇಳಿ. ಕ್ವೀನ್ ಸೆಲ್ವಿಕಾ, ಸ್ವಿಟ್ಜರ್ಲ್ಯಾಂಡ್ನ ಮಹಾರಾಣಿ ಅವರು. ಯಾ, ಗೊತ್ತಿಲ್ಲ ನನಗೆ, ಅವ್ರಿಗೆ ಡಿಂಪಲ್ ಬೇರೆ ಇದೆಯಂತೆ. ಹೀಗೆ ರೇಗಿಸ್ತಿದ್ರು ಎಲ್ಲರೂ, ಲೈಕ್ ಯಾಕೆ ನೀವೇ ಆ ಡಿಂಪಲ್ ಆವಾಗಲೇ ಆಗಿರ್ಬೋದಲ್ಲ ನೀವೇ ಅಂತ. ನನಗೊಂದು ಪುಣ್ಯ ಈ ಸಿನಿಮಾದಲ್ಲಿ ಕ್ವೀನ್ ಸೆಲ್ವಿಕಾ ಆಗಿ ಕಾಣಿಸ್ಕೊತಿರೋದು. ಕ್ವೀನ್ ಸೆಲ್ವಿಕಾ ಅವರ ಪಾತ್ರನ ಫುಲ್ ಫ್ಲೆಡ್ಜಾಗಿ ನಾವೇನು ಕಾಣಿಸ್ಕೊಂಡಿಲ್ಲ. ಬಟ್ ಒಂದು ಸ್ವಲ್ಪ ಜಸ್ಟಲ್ಲಿ ಏನೋ ಒಂದು ಆ ಕ್ವೀನ್ ಸೆಲ್ವಿಕಾ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಬರುವಂಥ ಒಂದು ಪಾತ್ರ. ಆ್ಯಂಡ್ ಆ ಥರ ಕಾಣಿಸ್ಕೊಂಡಿದ್ದೀನಿ. ಸೊ ಐ ಆಮ್ ಹ್ಯಾಪಿ ಆ್ಯಂಡ್ ಪ್ರೌಡ್. ಕ್ವೀನ್ ಸೆಲ್ವಿಕಾ ಥರ ನಾನು ಆಗಿದ್ದೀನಿ ಸಿನಿಮಾದಲ್ಲಿ. ಅವರ ಒಂದು ಪಾತ್ರನ ನಾನು ನಿರ್ವಹಿಸಿದ್ದೀನಿ ರಿಯಲ್ ಲೈಫಲ್ಲಿ ಅಂತ ಅಷ್ಟು. ಸ್ವಿಟ್ಜರ್ಲ್ಯಾಂಡಲ್ಲಿ -15 ಡಿಗ್ರಿ ಸೆಲ್ಸಿಯಸಲ್ಲಿ ಬಿಲೋ ದ್ಯಾಟ್ ಜರ್ನಿ, ಫ್ರೀಸಿಂಗ್ ಕೋಲ್ಡ್. ಓ ಗಾಡ್, ಹೇಳಿದ್ರಲ್ಲ, ಇಡೀ ಟೀಮೇ ಹೇಳ್ತು ನಿಮಗೆ ಎಷ್ಟು ಚಳಿ ಇತ್ತು ಅಂತ. ಬಟ್ ಸ್ವಿಟ್ಜರ್ಲ್ಯಾಂಡಲ್ಲಿ ಹೋಗಿ ನೀವು ಅಷ್ಟು ಚಳಿಲಿ ಕೆಲಸ ಮಾಡಿದಾಗ, ಈ ಕಡೆ ಒಂದು ಕಡೆ ಚಳಿ, ಒಂದು ಕಡೆ ಒಳ್ಳೊಳ್ಳೆ ಸೀನ್ಸ್ ಜೊತೆಗೆ ಸಾಂಗ್ ಕೂಡ ನಾವು ಒಂದು ಕಪಲ್ ಆಫ್ ಸಾಂಗ್ಸ್ ವಿ ಶಾಟ್ ದೇರ್. ಬಟ್ ಡಿಸೆಂಬರ್ ಮಂತಲ್ಲಿ ತುಂಬ ಜನ ಹೇಳ್ತಾರೆ ಸ್ವಿಟ್ಜರ್ಲ್ಯಾಂಡ್ಗೆ ಬರೋದಕ್ಕೆ ಆಗಲ್ಲ ಬಿಕಾಸ್ ಸ್ನೋ ಇರುತ್ತೆ ಅಂತ. ಸಮ್ಹೌ ನೇಚರ್ ವಾಸ್ ಸೋ ಕೈಂಡ್. ಅದೇನೋ ನಮಗೇನೆ ಸ್ಕೆಡ್ಯೂಲ್ ಮಾಡ್ದಂಗಿತ್ತು ಡಿಸೆಂಬರ್ ಮಂತಲ್ಲಿ ಸ್ವಿಟ್ಜರ್ಲ್ಯಾಂಡ್. ಆ್ಯಂಡ್ ನನ್ನ ಫೇವ್ರೆಟ್ ಪ್ಲೇಸ್ ಸ್ವಿಟ್ಜರ್ಲ್ಯಾಂಡ್. ತುಂಬಾ ಇಷ್ಟ ಆಗುವಂಥ ಜಾಗ ಸ್ವಿಟ್ಜರ್ಲ್ಯಾಂಡ್ ನನಗೆ. ಸೊ ಇಟ್ ವಾಸ್ ಗುಡ್. ನಾನು ಎಂಜಾಯ್ ಮಾಡಿದೆಪ್ಪ ಆ ಚಳಿಲಿ. ನನಗೆ ಚಳಿ ಅಂದರೆ ತುಂಬ ಇಷ್ಟ. ಇನ್ನೊಂದು ವಿಚಾರ ಹೇಳಲೇಬೇಕು. ರಚಿತಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಟ್ರೆಡಿಷ್ನಲ್ ವೇರಿಗೆ ಜಾಸ್ತಿ ಹೊಂದ್ಕೊಂಡಿದ್ದಾರೆ. ಸಲ್ವಾರ್ಸ್ ಆಗಿರ್ಬೋದು, ಸಾರೀಸ್ ಆಗಿರ್ಬೋದು ಅಂತ ಜಾಸ್ತಿ ಒಲವು ಯಾಕೆ ಈ ಕಡೆ ಬಂದಿರೋದು ಸಾರಿ ಸಲ್ವಾರ್ಸ್ ಮೇಲೆ ಅಂತ?
ಇಲ್ಲ, ಫಸ್ಟಿಂದನೂ ನಾನು ಹೀಗೇ ಇದ್ದಿದ್ದು. ಬಟ್ ಎಲ್ಲೂ ನನಗೆ ಅಷ್ಟೊಂದು ಅವಕಾಶಗಳು ಸಿಗ್ತಿರ್ಲಿಲ್ಲ. ಬಟ್ ಇವಾಗ ಹಲವಾರು ಶೋಸ್ಗಳಲ್ಲಿ ಕೂತ್ಕೊಂಡು ನಾನು ಜಡ್ಜ್ ಮಾಡ್ತಿರ್ಬೇಕಾದ್ರೆ ಪ್ರಾಬಬ್ಲಿ ನನಗೆ ಪರ್ಸ್ನಲಿ ಐ ಲವ್ ಸಾರೀಸ್ ಆ್ಯಂಡ್ ಸಲ್ವಾರ್ಸ್. ಐ ಫೀಲ್ ಸೋ ಕಂಫರ್ಟಬಲ್. ಸಿ, ಯು ಆರ್ ಲುಕಿಂಗ್ ವೆರಿ ಗುಡ್ ಇನ್ ಸಿಂಗಲ್ ಪೀಸ್. ನಿಮಗೆ ಯು ಕ್ಯಾನ್ ಕ್ಯಾರಿ ಇಟ್ ವೆಲ್ ಆ್ಯಂಡ್ ನಿಮಗೆ ಕಂಫರ್ಟಬಲ್ ಇದೆ. ನನಗೆ ಐ ಫೀಲ್ ಸೋ ಕಂಫರ್ಟಬಲ್ ಇನ್ ದೀಸ್ ಟೂ ಗಾರ್ಮೆಂಟ್ಸ್ ಆ್ಯಂಡ್ ಐ ಕ್ಯಾನ್ ಕ್ಯಾರಿ ಇಟ್ ಸೋ ವೆಲ್ ಅಂತ ಅನಿಸುತ್ತೆ ಅಷ್ಟೇ. ಸಿಲ್ಕ್ ಸ್ಯಾರಿ ಬಗ್ಗೆ ಸಂಜು ವೆಟ್ಸ್ ಗೀತಾ 2 ಅಲ್ಲೂ ತೋರಿಸ್ಕೊಟ್ಟಿದ್ದಾರೆ. ಸೊ ನಿಮಗೆ ಪರ್ಸ್ನಲಿ ನಾನು ಸಾಕಷ್ಟು ಇವೆಂಟ್ಸ್ಗಳಲ್ಲಿ ನೋಡಿದಾಗ ಸಿಲ್ಕ್ ಸ್ಯಾರಿಯಲ್ಲಿ ರಚಿತಾ ಇರ್ತಾರೆ. ಸೊ ಕಲೆಕ್ಷನ್ಸ್ ಬೇಜಾನಿ ಇರಬಹುದು. ಆ ಒಂದು ಕಲೆಕ್ಷನ್ಸ್ ಜೊತೆಗೆ ನಿಮ್ಮ ಫೇವ್ರೆಟ್ ಸಾರಿ ಯಾವುದು, ಅಥವಾ ರೆಗ್ಯುಲರ್ ಆಗಿ ನಾನು ಈ ಸಾರಿನ ವೇರ್ ಮಾಡ್ತೀನಿ ಅಥವಾ ಅದನ್ನು ನೋಡ್ತಾ ಇರ್ತೀನಿ ಅಂದರೆ ಯಾವುದು? ಹಾಂ, ನಾನು ಒನ್ ಆಫ್ ದ ಟೆಲಿವಿಷನ್ ಶೋಸಲ್ಲಿ ನಾನು ಅದನ್ನು ವೇರ್ ಮಾಡಿದೆ. ನಮ್ಮ ತಾಯಿ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹುಟ್ಟಿದಂಥ ಆಫ್ ವೈಟ್ ವಿತ್ ರೆಡ್ ಬಾರ್ಡರ್ ಸಾರಿ. ಅದು ತುಂಬಾ ಮೆಚ್ಚುಗೆ ಪಡೆದಂಥ ಒಂದು ಸಾರಿ. ಅದು ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದಾಗ. ಸೊ ದ್ಯಾಟ್ಸ್ ಮೈ ಫೇವ್ರೆಟ್. ನನ್ನ ಅಮ್ಮಗೆ ಕೂಡ ಬಿಡಲ್ಲ ನಾನು. ನಮ್ಮ ಅಮ್ಮಗೆ ಹೇಳ್ತಿರ್ತೀನಿ ನಾನು, ಇಲ್ಲ ಇಲ್ಲ ಇಲ್ಲ, ಅದು ನೀವು ಆಲ್ರೆಡಿ ಹಾಕಿದ್ರೆ ಇಟ್ಸ್ ಮೈನ್ ನಾವು, ನನ್ನ ಫೇವ್ರೆಟ್ ಸಾರಿ ಅಂತ. ಸೊ ಬೇಸಿಕ್ಲಿ ನನಗೆ ಸಾರಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಆ್ಯಂಡ್ ಲವ್ ಇರೋದ್ರಿಂದ ನಮ್ಮನೇಲಿ ಪ್ರಾಬ್ಲಮ್ ಇಲ್ಲ. ನಾವು 3 ಜನ ಅಲ್ಲ, ಅಮ್ಮ, ನಾನು, ನಮ್ಮ ಅಕ್ಕ. ಸೊ ವಿ ಶೇರ್ ಸಾರೀಸ್ ಆ್ಯಂಡ್ ಯಾರೇ ಏನೇ ಸಾರಿ ಬೈ ಮಾಡಿದ್ರು ಇಟ್ ಇಸ್ ಗೋಯಿಂಗ್ ಟು ಬಿ ಸಮ್ ಎಕ್ಸ್ಕ್ಲೂಸಿವ್ ಆ್ಯಂಡ್ ನೈಸ್ ಕಾಂಬಿನೇಷನ್ಸ್. ಸೊ ಯಾ, ಕಲೆಕ್ಷನ್ಸ್ ಎಷ್ಟು ಇರಬಹುದು? ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಐ ಡೋಂಟ್ ರಿಯಲಿ ಕೀಪ್ ಅ ಕೌಂಟ್ ಆನ್ ಇಟ್. ಅದೇನೋ ಹೇಳ್ತಾರಲ್ಲ, ಕೌಂಟ್ ಮಾಡ್ತಾ ಇದ್ದರೆ ಕಡಿಮೆ ಆಗತ್ತಂತೆ. ಇದು ಯಾವಾಗಿಂದ ಗೊತ್ತಾಯ್ತು ಗೊತ್ತಾ? ನನಗೆ ಫ್ರೆಂಡ್ಶಿಪ್ ಡೇ ದಿನ ಕಟ್ಟಬೇಕಾದ್ರೆ ಐ ಯೂಸ್ ಟು ಕೌಂಟ್ ಇಟ್, ಎಷ್ಟು ಜನ ಕಟ್ಟಿದ್ದಾರೆ, ಟೈ ಮಾಡಿದ್ದಾರೆ ಅಂತ. ಸೊ ಆವಾಗ ನನ್ನ ಫ್ರೆಂಡ್ ಹೇಳಿದ್ರು, ಡೋಂಟ್ ಕೌಂಟ್, ನಿನ್ನ ಇಫ್ ಯು ಕೌಂಟ್ ಇಟ್ ಅಲ್ಲ ನಿನಗೆ ಕಡಿಮೆ ಆಗತ್ತೆ ಅಂತ. ಸೊ ಸಿನ್ಸ್ ದೆನ್ ಇವತ್ತಿನವರೆಗೂ ಯಾವ ವಿಚಾರಕ್ಕೂ ಐ ಡೋಂಟ್ ಕೌಂಟ್. ಸೊ ಇದ್ರ ಜೊತೆಗೆ ಕೇಳಲೇಬೇಕು, ಕಿರುತೆರೆಯಲ್ಲಿದ್ದೀರಾ, ಹಿರಿತೆರೆಯಲ್ಲಿದ್ದೀರಾ, ಪರಭಾಷೆಗೂ ಹೋಗಿದ್ದೀರಾ. ಸೊ 3 ಕಡೆ ನಿಮ್ಮ ಜರ್ನಿ ಇವಾಗ ಫುಲ್ ಬ್ಯುಸಿ ಅನಿಸುತ್ತೆ. ನೀವು ಫುಲ್ ಬ್ಯುಸಿ ಆಗಿರೋದು ಎಷ್ಟು ಹ್ಯಾಪಿ ಅನಿಸುತ್ತೆ ಅಂತ. ಖಾಲಿ ಕೂತಾಗ ತಲೆಯಲ್ಲಿ ಸಾಕಷ್ಟು ಓಡಾಡುತ್ತೆ. ಬಟ್ ರಚಿತಾ ಫುಲ್ ಬ್ಯುಸಿ ಆಗಿದ್ದಾರೆ. ಸೊ ಟೈಮನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತಾರೆ ಅಂತ? ಎಷ್ಟು ಚೆನ್ನಾಗಿ ಹೇಳಿದ್ರಿ ದೀಪಿಕಾ. ಖಾಲಿ ಕೂತಾಗ ತುಂಬ ವಿಚಾರಗಳು ತಲೆಯಲ್ಲಿ ಓಡೋದು. ದಟ್ ಈಸ್ ಟ್ರೂ ಅಲ್ವಾ? ಎಲ್ರಿಗೂ ಅದು ಕೋವಿಡ್ ಟೈಮಲ್ಲಿ ಹೆಂಗಿದ್ವಿ ನಾವೆಲ್ಲ. ಸಮ್ಟೈಮ್ಸ್ ತಲೆ ಓಡಿಸೋದು ಒಳ್ಳೆ ವಿಚಾರಕ್ಕೆ ಓಡಿಸಿದ್ರೆ ಉತ್ತಮ. ಸಮ್ಟೈಮ್ಸ್ ಎಲ್ಲ ಟೈಮಲ್ಲೂ ನಮಗೆ ಗುಡ್ ಥಾಟ್ಸ್ ಬರುತ್ತೆ ಅಂತಲ್ಲ, ಸ್ವಲ್ಪ ನೆಗೆಟಿವ್ ಥಾಟ್ಸ್ ಕೂಡ ಬರುತ್ತೆ. ಬಿಕಾಸ್ ವಿ ಆರ್ ಹ್ಯೂಮನ್ಸ್ ಎಲ್ಲ ಬಂದೇ ಬರುತ್ತೆ ಅದು. ಆ್ಯಂಡ್ ಯಾ, ಗಾಡ್ಸ್ ಕ್ರೇಜ್ ಕೈ ತುಂಬ ಕೆಲಸ, ಟೆಲಿವಿಷನ್ ಶೋ ಅಲ್ಲಿ ಕೂತ್ಕೊಳ್ಳೋದು, ನೈಸ್. ಯಾ, ಗೋಯಿಂಗ್ ಆನ್ ಬೈ ಗಾಡ್ಸ್ ಕ್ರೇಜ್. ನಂದೇ ದೃಷ್ಟಿ ಆಗಿಬಿಡುತ್ತೆ ತುಂಬ ಮಾತಾಡಿದ್ರೆ ಅದ್ರ ಬಗ್ಗೆ. ಓಕೆ ಮೇಡಮ್, ನೇರವಾಗಿ ಮಾತಾಡ್ತೀನಿ ಅಂತ ಆವಾಗಲೇ ಅಂದ್ರಿ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೀನಿ, ನೀವು ಸಾಕಷ್ಟು ಶೆಡ್ಯೂಲ್ ಬ್ಯುಸಿ ಇದೆ ನಿಮ್ಮದು. ಇದರ ಮಧ್ಯೆ ಲಾಯರ್ ಜಗದೀಶ್ ಅವರ ಒಂದಿಷ್ಟು ಆರೋಪ ಅಥವಾ ಅವರ ಮಾತುಗಳನ್ನು ಕೇಳಿದಾಗ ನಿಮ್ಗೆ ಅನಿಸಿದ್ದೇನು ಅಂತ? ನಿಮಗೆ ಅನಿಸಿದ್ದೇನು ಮೇಡಮ್? ನಿಮ್ಮ ಬಗ್ಗೆ ಹೇಳಿರುವಾಗ ನಿಮಗೆ ಏನು ಅನಿಸ್ತು? ಒಂದು ಹೆಣ್ಮಗ್ಳ ಮಾತಾಡಬೇಕಾದ್ರೆ ಒಂದು ಸ್ವಲ್ಪ ಸೆನ್ಸಿಬಲ್ ಆಗಿರಬೇಕಿತ್ತು ಅಂತ ಅನಿಸುತ್ತೋ? ನಿಮಗೇನು ಅನಿಸುತ್ತೆ? ನಾ ಹೇಳ್ದಂಗೆ ಅವರು ಹೆಣ್ಮಕ್ಳಿಗೆ ತುಂಬ ಗೌರವ ಖಂಡಿತವಾಗ್ಲೂ ಕೊಡ್ತಾರೆ. ಐ ಮೀನ್, ಇಟ್ಸ್ ನಾಟ್ ದಟ್ ನಾನು ಸುಳ್ಳು ಹೇಳ್ದಂಗೆ ಆಗುತ್ತೆ ಅವ್ರ ಬಗ್ಗೆ. ನಾನು ಶೋ ಅಲ್ಲಿ ನೋಡಿಲ್ಲದೆ ಇರ್ಬೋದು. ಇವಾಗ ಸೋಷಿಯಲ್ ಮೀಡಿಯಾ ಎಷ್ಟು ಫಾಸ್ಟ್ ಇದೆ ಅಂತ ಗೊತ್ತಿದೆ ನಮಗೆಲ್ರಿಗೂ. ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅವರು ಪಾರ್ಟಿಸಿಪೇಟ್ ಮಾಡಿದಂಥ ಒಂದು ಶೋ ಕಾರ್ಯಕ್ರಮದಲ್ಲಾಗಿರ್ಬೋದು, ಇಟ್ಸ್ ನಾಟ್ ಲೈಕ್ ಅವರು ಗೌರವ ಕೊಡಲ್ಲ. ಹಂಗೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ. ಐ ಡೋಂಟ್ ನೋ. ನನಗೆ ಪ್ರಶ್ನೆ ಇದೆ, ಯಾಕೆ, ವೈ ಮೀ ಆ್ಯಂಡ್ ವೈ ಆರ್ ಯು ಟಾಕಿಂಗ್ ಅಬೌಟ್ ಮೀ ಅಂತ. ಬಟ್ ವಾಟ್ ಎವರ್ ಇಟ್ ಈಸ್, ವಯಸ್ಸಲ್ಲಿ ತುಂಬ ದೊಡ್ಡವರಿದ್ದಾರೆ. ಅವರಿಗೆ ಆ ವಯಸ್ಸಾಗಿರ್ಬೋದು, ಇಲ್ಲ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಮರ್ಯಾದೆ ಖಂಡಿತವಾಗ್ಲೂ ಕೊಡಬೇಕಾಗತ್ತೆ. ವಿಚಾರ ಅಂತ ಬಂದಾಗ ನನಗೆ ಸಡನ್ನಾಗಿ ಇವಾಗ ಫಾರ್ ಎಕ್ಸಾಂಪಲ್ ದೀಪಿಕಾ, ನೀವು 1-2 ವರ್ಷದ ಹಿಂದೆ, ಇಲ್ಲ ಒಂದು ಲಾಸ್ಟ್ ಇಯರ್ ಏನೋ ಒಂದು ಚೇಂಜಸ್, ನೀವೇನೋ ಸ್ವಲ್ಪ ಡಲ್ಲಾಗಿ ಬಟ್ಟೆಗಳು ಬೇರೆ ಥರ ಹಾಕ್ತಿದ್ರಿ. ಈ ವರ್ಷದಿಂದ ಯು ವಾಂಟ್ ಟು ಲುಕ್ ರಿಯಲಿ ಗುಡ್, ಯು ವಾಂಟ್ ಟು ಡ್ರೆಸ್ ಅಪ್ ವೆಲ್ ಅಂತ ಅನ್ಸುತ್ತೆ. ಅವಾಗ ವಾಟ್ ಇಫ್ ಐ ಟೆಲ್ ಯು, ಯಾರೋ ಇದ್ದಾರೆ ಅದಕ್ಕೆ ಶಿ ಇಸ್ ಲುಕಿಂಗ್ ಸೋ ಗಾರ್ಜಿಯಸ್, ವಿಲ್ ಹೇರ್ ಸ್ಟೈಲ್ ಚೇಂಜ್ ಆಗಿದೆ, ಬರೋ ವೇನೇ ಚೇಂಜ್ ಆಗಿದೆ, ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂದರೆ ವಾಟ್ ವಿಲ್ ಯು ಡೂ? ವಾಟ್ ವಿಲ್ ಯು ಸೇ? ವಾಟ್? ನನಗೇನು ಅನ್ಸುತ್ತೆ ಬೈದ್ಬಿಡ್ತೀನಿ ಅಲ್ವಾ? ಡೋಂಟ್ ಯು ರಿಯಾಕ್ಟ್? ಯಾಕೆ ರಿಯಾಕ್ಟ್ ಮಾಡ್ತೀರಾ ನೀವು? ಸಿ, we are 2 girls here, so you tell me, it's like a normal conversation.
ನಾನು ನಿಮಗೆ ಮಾತಾಡ್ತಿರೋದು. ಆ್ಯಂಡ್ ಈ ಟೆಲಿಕಾಸ್ಟ್ ಆಗಬೇಕು ಬೈ ದ ವೇ. ಹಿಂಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ನಾನು ನಿಮಗೆ ಬಂದ್ಬಿಟ್ಟು ಐ ಹರ್ಡ್ ದಟ್ ದರ್ ಸಮ್ ಒನ್ ಹೂ ಇಸ್ ದಟ್ ಹೂ ಇಸ್ ಟೇಕಿಂಗ್ ಕೇರ್ ಆಫ್ ಯು ಅಂತ ಅಂದಾಗ ನೀವೇನು ಹೇಳ್ತೀರಾ? ನಿಮ್ಗೆ ಏನು ಅನ್ಸುತ್ತೆ? ಏನಂತೀರಾ? ಸೊ ಬೈತೀನಿ, ಗೊತ್ತಿಲ್ಲದನ್ನ ಹೆಂಗೆ ಹೇಳ್ತೀರಾ? ಪ್ರೂಫ್ ಎಲ್ಲಿದೆ? ಅಷ್ಟೇ, ನನ್ನ ಮಾತು ಅಷ್ಟೇ. ಸಿಂಪಲ್ ಇಟ್ ಈಸ್ ಬ್ರೋ. 12 ವರ್ಷದಿಂದ ಎಲ್ಲ ಸಿನಿಮಾ ಮಾಡಿಕೊಂಡು ಟೆಲಿವಿಷನ್ ಶೋಸಲ್ಲಿ ನಾನು ಒಳ್ಳೊಳ್ಳೆ ಟೆಲಿವಿಷನ್ ಶೋ ಅಲ್ಲಿ ನಾನು ಭಾಗಿಯಾಗಿ ಆ್ಯಂಡ್ ತುಂಬ ಅಂದರೆ ಕೆಲವೊಂದು ಬ್ರ್ಯಾಂಡ್ಸ್ನ ಎಂಡೋರ್ಸ್ ಮಾಡಿಕೊಂಡು ಒಂದು ಮಟ್ಟಕ್ಕೆ ಸಂಪಾದನೆ ಮಾಡಿದ್ದೀನಿ. ಜನ ಸಂಪಾದನೆ ಫಸ್ಟು, ರೈಟ್? ಜನ ಸಂಪಾದನೆ ಜಾಸ್ತಿ ಮಾಡಿದ್ದೀನಿ. ನನಗೆ ರೀಸೆಂಟಾಗಿ ಗೊತ್ತಾಗಿದ್ದು ನನಗೆ, ಓಹೋ, ನಾನು ದುಡ್ಡು ಮಾಡಿರೋದಕ್ಕಿಂತ ಜನ ಸಂಪಾದನೆ ಜಾಸ್ತಿ ಆಗಿದೆ ನನಗೆ, ವಿಚ್ ಎಗೇನ್ ಐ ಆಮ್ ಸೋ ಪ್ರೌಡ್ ಅಬೌಟ್ ಇಟ್. ಆ್ಯಂಡ್ ಜನ ಸಂಪಾದನೆ ಮಾಡಿದ್ದೀವಿ ಅಂದರೆ ಮರ್ಯಾದೆನೂ ಅಷ್ಟೇ ಸಂಪಾದನೆ ಮಾಡಿದ್ದೀವಿ ಅಂತ ಅರ್ಥ. ಆ್ಯಂಡ್ ಒಂದು ಹೆಣ್ಮಗಳು ಅದು ಯಾರೇ ಆಗಿರ್ಬೋದು, ನಾನಲ್ಲ, ಅಂದರೆ ನನ್ನನ್ನು ಸೇರಿಸಿ ಬೇರೆಯವ್ರು ಯಾರೇ ಆಗಿರ್ಬೋದು, ಯಾರಾದರೂ ಇಂಡಿವಿಜುವಲ್ ಆಗಿ ಯಾರಾದ್ರೂ ತುಂಬ ಚೆನ್ನಾಗಿ ಬೆಳೀತಿದ್ದಾರೆ ಅಂತ ಅಂದಾಗ ಖುಷಿ ಆಗುತ್ತೆ. ಅವರಿಂದ ಇನ್ಸ್ಪೈರ್ ಆಗುವಂಥ ಕೆಲವೊಂದು ವಿಚಾರಗಳನ್ನ ನಾವು ತಗೊಳ್ಳೋಣ ಅಲ್ವಾ? ಸೊ ಆ ವಿಷಯದಲ್ಲಿ ನನಗೆ ನನ್ನನ್ನು ಸೇರಿಸ್ಕೋಬೇಕು ಅಂತ ಬಂದಾಗ ಐ ಹ್ಯಾವ್ ಬೀನ್ ವೆರಿ ಇಂಡಿಪೆಂಡೆಂಟ್. ಎಲ್ಲೋ ಹೋಗಿ ದುಡ್ಡು ಮಾಡಿಕೊಂಡು ಇಲ್ಲ ಏನೋ ಶಾರ್ಟ್ಕಟ್ಟಲ್ಲಿ ಯಾವುದು ಏನೂ ಮಾಡೋಕ್ಕೆ ಅಸಾಧ್ಯ. ಇಟ್ಸ್ ರಿಯಲಿ ನಾಟ್ ಪಾಸಿಬಲ್. ಏನು ಸಿಗುತ್ತೆ ಶಾರ್ಟ್ಕಟ್ಟಲ್ಲಿ? ಏನು ಓವರ್ ನೈಟಲ್ಲಿ ಏನಾಗ್ಬೋದು? ಏನು ಸಿಗುತ್ತೆ? ಇವತ್ತು ಮಲಗಿರ್ತೀವಿ, ನಾಳೆ ಬೆಳಗ್ಗೆ ಎದೊಳ್ತೀವಿ ಅನ್ನೋದೇ ನಮ್ಗೆ ಯಾರಿಗೂ ಐಡಿಯಾ ಇರಲ್ಲ. ಅಂಥ ಒಂದು ಸಿನ್ಯಾರಿಯೋ ಇದ್ದಾಗ ಹೌ? ಮೇಡಮ್, ಇದಕ್ಕೆ ಪೂರಕವಾಗಿ ಕೇಳ್ತಿದ್ದೀನಿ. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವಿಚಾರಗಳು ಓಡಾಡ್ತಿತ್ತು, ಒಂದಿಷ್ಟು ಗಾಸಿಪ್ಗಳಾಗಿರ್ಬೋದು, ಅದನ್ನು ಯಾವ ಥರನೂ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ರಚಿತಾ ರಾಮ್ಗೆ ಎಲ್ಲಿಂದ ಹಣ ಬರುತ್ತೆ? ಯಾಕೆ ಇಷ್ಟು ಅವರು ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾ ಇದ್ದಾರೆ? ಒಂದಿಷ್ಟು ನಿಮ್ಮ ಕಿವಿಗೂ ಬಿದ್ದಿರುತ್ತೆ. ಎಲ್ಲಿಂದ ಹಣ ಬರುತ್ತಾ? ನಾನೇನು ಅಲ್ಲ, ಟೆಲ್ ಮಿ ಒನ್ ಥಿಂಗ್, ಫ್ರೀಯಾಗಿ ಏನಾದರೂ ಕೆಲಸ ಮಾಡ್ತಿದ್ದೀನ ನಾನು? ಹಾಂ, ಫ್ರೀಯಾಗಿ ಏನಾದರೂ ಕೆಲಸ ಮಾಡ್ತಿದ್ರೆ ಏನೂ ಸಿನಿಮಾ ಮಾಡ್ದೇನೆ ಮನೇಲಿ ಆರಾಮಾಗಿ ಕೂತ್ಕೊಂಡಿದ್ದು ರಾಣಿ ಥರ ಇದ್ದರೆ ಹೇಳ್ಬೋದು. ಹೌದು, ಎಲ್ಲಿಂದ ದುಡ್ಡು ಬರುತ್ತೆ? ಫಸ್ಟ್ ಆಫ್ ಆಲ್ ನಾವಿಲ್ಲಿ ಯಾರನ್ನೂ ಪ್ರಶ್ನೆ ಮಾಡೋ ಅರ್ಹತೆನೇ ಇಲ್ಲ ನಮಗೆ. ಈ ಪ್ರಶ್ನೆ ನಮ್ಮ ತಂದೆ ತಾಯಿ ಕೇಳಿದ್ರೆ ಉತ್ತಮ. ಎಲ್ಲಿಂದ ಬರ್ತಿದೆ ಇವೆಲ್ಲ? ಏನು ಮಾಡ್ತಿದ್ಯಾ ನೀನು ಅಂತ? ಎಸ್ ಹೇಳ್ಬೋದು, ಬಿಕಾಸ್ ನನಗೆ ಜನ್ಮ ಕೊಟ್ಟವರು ಅವರು. ಅವ್ರ ಮುಂದೆ ನಿಂತ್ಕೊಂಡು ಹೇಳೋ ಅಂಥದ್ದು 100% ನನ್ನ ರೆಸ್ಪಾನ್ಸಿಬಿಲಿಟಿ. ಐ ಹ್ಯಾವ್ ಟು ಸೇ ಇದು ಏನು ಕತೆ ಏನು ಅಂತ. ಕೆಲಸ ಮಾಡಿಲ್ಲ ಅಂದರೆ, ಕೆಲಸ ಮಾಡಿದಾಗ ಯಾರಾದರೂ ಪ್ರಶ್ನೆ ಬಂದು ಕೇಳಿದ್ರೆ ಐ ಥಿಂಕ್ ಏನು ಹೇಳೋ ರೀತಿಯಲ್ಲಿ ಹೇಳ್ತೀವಿ ಅಷ್ಟೇ. ಇದಕ್ಕೆ ಇನ್ನೊಂದಿಷ್ಟು ಹೇಳೋದಾದರೆ, ಸದ್ಯಕ್ಕೆ ರಚಿತಾ ರಾಮ್ ಕನ್ನಡ ಇಂಡಸ್ಟ್ರಿಯಲ್ಲಿ ಟಾಪಲ್ಲಿದ್ದಾರೆ. ಹೈಯೆಸ್ಟು ಸ್ಯಾಲ್ರಿ ತಗೋತಾ ಇದ್ದಾರೆ, ರೆಮ್ಯುನರೇಷನ್ ತಗೋತಿದ್ದಾರೆ. 1 ಕೋಟಿ ದಾಟಿದ್ದಾರೆ ಅಂತ. ಹೌದಾ? ಒಂದು ಮಾತು ಹೇಳ್ತೀನಿ ದೀಪಿಕಾ, ಎಲ್ಲ ಹೆಣ್ಮಕ್ಳಿಗೂ ಎಲ್ಲ ಗಂಡು ಮಕ್ಳಿಗೂ ಒಂದು ಆಸೆ ಅಂತ ಇರುತ್ತೆ. ನಾವೇನೋ ದೊಡ್ಡ ಫಿಲ್ತಿ ರಿಚ್ ಆಗಿಲ್ಲದೆ ಹೋದ್ರೂ, ಇಲ್ಲ ದೊಡ್ಡ ಅಂಬಾನಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಯಾರಿಗೂ ಇರಲ್ಲ ಅಲ್ವಾ? ಹುಟ್ಟಿದ ತಕ್ಷಣವೇ ನಮ್ಗೆ ಯಾರಿಗೂ ಇಲ್ಲಪ್ಪ, ನಿಮಗಿದೆಯಾ? ಇಲ್ಲ. ಅಂಥವ್ರಿಗೆಲ್ಲ ಕನಸೇನಿರುತ್ತೆ ಹೇಳಿ? ಎವ್ರಿ ಇಯರ್ ಇಲ್ಲ ಪ್ರತಿದಿನ ಏನಾದರೂ ಒಳ್ಳೇದಾಗಬೇಕು ಲೈಫಲ್ಲಿ, ಏನಾದರೂ ಸಾಧನೆ ಮಾಡಬೇಕು, ನಾವು ಲೈಫ್ ಸ್ಟೈಲ್ ಏನಾದರೂ ಚೇಂಜ್ ಮಾಡ್ಕೊಳ್ಳೋಣ. ಜೊತೇಲಿ ಇರೋರೆಲ್ಲ ತುಂಬ ಚೆನ್ನಾಗಿ ಆಗ್ತಿದ್ದಾರೆ ಅಂದಾಗ ಆಟೋಮೆಟಿಕ್ಕಾಗಿ ಈವನ್ ಯು ಆಲ್ಸೋ ಫೀಲ್ ಲೈಕ್, ನನಗೆ ಅನ್ಸತ್ತಪ್ಪ ಎಲ್ಲರೂ ಏನೇನೋ ಸಾಧನೆ ಮಾಡ್ತಿದ್ದಾರೆ. ಸತ್ಯ ಹೇಳ್ತೀನಿ, ನನಗೆ ಹಾನೆಸ್ಟ್ಲಿ ಇನ್ಸ್ಪೈರ್ ಆಗೋದು ನನಗೆ ದರ್ಶನ್ ಸರ್ ಆಗಿರ್ಬೋದು, ಇಲ್ಲ ಯಶ್ ಅವ್ರು ಆಗಿರ್ಬೋದು, ಗಣೇಶ್ ಸರ್ ಆಗಿರ್ಬೋದು, ಎವ್ರಿ ಒನ್. ಅವ್ರ ಕತೆ ಅವರೇ ಹೇಳಿದಾಗ ನಾವು ಕಾರ್ಯಕ್ರಮದಲ್ಲಿ ನೋಡಿದ್ದೀವಲ್ಲ. ಇನ್ಫ್ಯಾಕ್ಟ್ ನಾನು ದರ್ಶನ್ ಸರ್ ಒಟ್ಟಿಗೆ ನಾನು ಹೀಗೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಅವ್ರ ಕತೆ ಪ್ರತಿಯೊಬ್ಬರಿಗೂ ಗೊತ್ತಿದೆ. ವೀಕೆಂಡ್ ವಿತ್ ರಮೇಶ್ ಅನ್ನೋ ಕಾರ್ಯಕ್ರಮದಲ್ಲಿ ತುಂಬ ಜನ ಕೂತ್ಕೊಂಡು ಅವ್ರ ಬಗ್ಗೆ ಮಾತಾಡಿದಾಗ ಅವರ ಒಂದು ಸಾಧನೆ ಆಗಿರ್ಬೋದು, ಇನ್ಫೋಸಿಸ್ ನಾರಾಯಣ ಮೂರ್ತಿ ಸರ್, ಸುಧಾ ಮೂರ್ತಿ ಮ್ಯಾಮ್, ಅವ್ರದ್ದೆಲ್ಲ ಹೂವದೆ ಅವಾಗ ಏನು ಮಾಡ್ತಿದ್ರು ಅವರೆಲ್ಲ. ಇವತ್ತು ಅವ್ರು ಹೇಗಿದ್ದಾರೆ? ಅವ್ರ ಲೈಫ್ ಸ್ಟೈಲ್ ಹೇಗಿದೆ?
ಜಸ್ಟ್ ಬಿಕಾಸ್ ನಿನ್ನ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಯಾರೋ ಕಾಂಟ್ರಿಬ್ಯೂಟ್ ಮಾಡ್ತಿದ್ದಾರೆ ಜೀವನದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಅಂತ ಅಲ್ಲ. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಯ್ತು ನೀವೇನೋ ಬೇರೆ ಕಾರಲ್ಲಿ ಬರ್ತೀರ, ನಿಮ್ಮ ಲೈಫ್ ಸ್ಟೈಲೇ ಚೇಂಜ್ ಆಗಿದೆ ಅಂದ ತಕ್ಷಣ ನಾ ಹೇಳೋಕ್ಕಾಗತ್ತಾ? ಇಲ್ಲ ನೀವು ಒಪ್ಕೊಳ್ತೀರಾ ನಾನು ಹೇಳಿದ್ರೆ? ಯಾಕೆ ನೀನು ಕೆಲಸ ಮಾಡ್ತಿಲ್ವಾ? ನಿನ್ನ ಕೆಲಸಕ್ಕೆ ನೀನು ಸಂಬಳ ತೊಗೊಳ್ತಿಲ್ವಾ? ಎಷ್ಟು ವರ್ಷದಿಂದ ಇದೆಯಾ ಇಂಡಸ್ಟ್ರಿಲಿ ನೀನು ಈ ಜರ್ನಲಿಸಮಲ್ಲಿ? ದಿಸ್ ಇಸ್ ಹೌ ನಿನಗೆ ಇಫ್ ಯು ಸ್ಟ್ಯಾಂಡ್ ಫ್ರಂಟ್ ಆಫ್ ದ ಮಿರರ್ ಯು ವಿಲ್ ಕ್ವಶನ್ ಯುವರ್ ಸೆಲ್ಫ್, ವಾಟ್ ಆಮ್ ಐ ಡೂಯಿಂಗ್? ಐ ಆಮ್ ವರ್ಕಿಂಗ್ ಸಿನ್ಸ್ ಸೋ ಮೆನಿ ಇಯರ್ಸ್. ಆಮೇಲೆ ನಾನು ಹೀಗಿದ್ದೀನಿ, ನಾನು ಯಾಕೆ ಹೆದರಬೇಕು? ವೆನ್ ಯು ಆರ್ ಹಾನೆಸ್ಟ್, ವೆನ್ ಯು ಆರ್ ಲಾಯಲ್ ಟು ಯುವರ್ ವರ್ಕ್ ಆ್ಯಂಡ್ ನಿಮ್ಮ ಕೆಲಸಕ್ಕೆ ನೀವು ಯಾವಾಗ ಮರ್ಯಾದೆ ಕೊಡ್ತೀರೋ, ಈ ವಿಷಯಕ್ಕೆಲ್ಲ ನಾವು ಯಾವುದು ತಲೆ ಕೂಡ ಕೊಡೋಲ್ಲ. ಸದ್ಯಕ್ಕೆ 1 ಕೋಟಿ ತಗೋತಿರೋದು ಹೌದಾ? ನೆಕ್ಸ್ಟ್ ನಾನು ಒಂದು ಮಾತು ಹೇಳ್ತೀನಿ, ನಾನು ಆಡಿಟರ್ ನಂಬರ್ ಕೊಡ್ತೀನಿ ನಿಮಗೆ, ನೀವು ಕೇಳಿ ಅವ್ರನ್ನ. ನಾನು ಇಟ್ಸ್ ನಾಟ್ ದಟ್ ರಿವೀಲ್ ಮಾಡಿದ ತಕ್ಷಣ ಏನೋ ಓಹೋ ಹಾ ನಾ ಹೇಳಲ್ವಾ ನಿಮಗೆ. ಸೀರೆಗಳ ವಿಷಯಕ್ಕೆ ಕೌಂಟ್ ಮಾಡಿ ಇಟ್ಕೊಳ್ಳೋಳಲ್ಲ ನಾನು. ನನ್ನ ರೆಮ್ಯುನರೇಷನ್ ಎಷ್ಟು ತೊಗೊತೀನಿ, ನನ್ನ ಪೇಮೆಂಟ್, ಅದು ಕೆಲವೊಂದು ವಿಷಯಗಳು ಸೀಕ್ರೆಟಾಗಿರಬೇಕು. ಅದರಲ್ಲಿ ಪೇಮೆಂಟ್ ಕೂಡ ಹಾಗೆ ಇರಬೇಕು. ಏನೋ ಹೇಳ್ತಾರೆ ಗೊತ್ತಾ, ಏನೋ ಗಂಡ್ಮಕ್ಳು ಪೇಮೆಂಟ್ ಕೇಳಬಾರ್ದು, ಹೆಣ್ಮಕ್ಳು ವಯಸ್ಸು ಕೇಳಬಾರ್ದು ಅಂತ. ಈಗ ಹೆಣ್ಮಕ್ಳದು ಗಂಡು ಮಕ್ಳದು ವಯಸ್ಸು ಕೇಳಬಾರ್ದು, ಇಬ್ಬರದು ಪೇಮೆಂಟು ಕೇಳಬಾರ್ದು. ಈಗದು ಬೇಡ, ಸ್ಟಾರ್ಟಿಂಗ್ ಎಷ್ಟು ತಗೊಂಡಿದ್ರು ರಚಿತಾ ರಾಮ್ ಸ್ಟಾರ್ಟಿಂಗ್ ಕಾಲಿಟ್ಟಾಗ ಇಂಡಸ್ಟ್ರಿಗೆ? ಸ್ಟಾರ್ಟಿಂಗ್ ನಾನು ಅರಸಿ ಸೀರಿಯಲ್ ಮಾಡಿದಾಗ ಇಟ್ ವಾಸ್ 750 rupees ಪರ್ ಡೇ ನನ್ನ ಪೇಮೆಂಟ್. ಅದಾದಮೇಲೆ ಹಾಫ್ ಆಫ್ ದ ಇಯರ್ ಆದಮೇಲೆ 1000 rupees ಮಾಡಿದ್ರು. ಸೊ ಖುಷಿ ಆಗುತ್ತೆ, ಚಿಕ್ಕ ವಯಸ್ಸಿಂದನೇ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ. ಆವಾಗಿಂದನೇ ಈ ಒಂದು ಏನಂತಾರೆ ಇಂಡಿಪೆಂಡೆಂಟಾಗಿ ಲೈಫ್ ಲೀಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಪ್ಪ ಅಮ್ಮ ಏನೇ ಮಾಡಿದ್ರು ನಾವು ಮಕ್ಕಳಾಗಿ ನಾವೇನು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊಸೈಟಿಲಿ ಅವ್ರಿಗೊಂದು ಮರ್ಯಾದೆ ಇದೆ, ಅವ್ರ ಹೆಸರು ನಾವು ಯಾಕೆ ಬದುಕೋಣ? ನಮ್ಮದು ಒಂದು ಐಡೆಂಟಿಟಿ ಅಂತ ಇರಬೇಕು. ಮೇಡಮ್ ಇನ್ನೊಂದು ಕೇಳಬೇಕು, ಆಗಲೇ ಹೇಳಿದ್ರಿ ಸಾಕಷ್ಟು ಜನರನ್ನ ಇನ್ಸ್ಪೈರ್ ಆಗಿ ತಗೋತೀನಿ ಅಂತ. ಅದರಲ್ಲಿ ಒಬ್ಬರು ದರ್ಶನ್ ಸರ್ ಹೆಸರು ಕೂಡ ನೀವು ಹೇಳಿದ್ರಿ. ದರ್ಶನ್ ಗಣೇಶ್. ಸೊ ದರ್ಶನ್ ಸರ್ ಅವರ ವಿಚಾರ ನಿಮ್ಗೆ ಗೊತ್ತಿದೆ ಸಾಕಷ್ಟು, ನೀವು ಕೂಡ ಹೇಳಿದ್ದೀರಾ. ಆಗಲೇ ಹೇಳಿದ್ರಿ ರಾಜರು ಎಲ್ಲಿದ್ರು ಕೂಡ ರಾಜರು ಅಂತ. ನೀವು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ರಾಜನ್ನ ಯಾವಾಗಲೂ ರಾಜನ ಥರನೇ ನೋಡೋಕ್ಕಿಷ್ಟ. ರಾಜ ಎಲ್ಲಿದ್ರು ರಾಜ ಅಂತ ಹೇಳಿಲ್ಲ ನಾನು ಆ ಸಂದರ್ಭದಲ್ಲಿ. ಬಟ್ ಆ್ಯಕ್ಚುಲಿ ಹೇಳ, ರಾಜನ ರಾಜನ ಥರನೇ ನೋಡೋಕ್ಕಿಷ್ಟ. ರಾಜ ಏನಾದರೂ ಸ್ವಲ್ಪ ಕೆಳಗಡೆ ಮಟ್ಟಕ್ಕೆ ಬಂದಾಗ ಆ ರಾಜ ಅನ್ನೋ ಪಟ್ಟಕ್ಕೆ ಮರ್ಯಾದೆ ಇರಲ್ಲ. ರಾಜ ಯಾವತ್ತಿದ್ರೂ ರಾಜನ ಥರನೇ ಇರಬೇಕು, ರಾಜನ ಥರನೇ ಬೆಳಿಬೇಕು, ರಾಜನ ಥರನೇ ಮೆರಿಬೇಕು, ಫಾರ್ ಎವರ್ ರಾಜಾನೇ. ಬಟ್ ಈ ಒಂದು ಇನ್ಸಿಡೆಂಟ್ ಆದಾಗ ಎಷ್ಟು ನಿಮಗೆ ನೋವಾಗಿತ್ತು? ಯಾಕಂದರೆ ಅದು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇತ್ತು. ಆ ಸಂದರ್ಭವನ್ನು ಯಾವ ಥರ ನೀವು ಕೂಡ ಎದುರಿಸಿದ್ರಿ? ಯಾಕಂದರೆ ನೀವು ಅವರ ಒಂದು ಬ್ಯಾನರಿಂದನೇ ಬಂದವರು, ನಿಮಗೆ ಅವಕಾಶ ಕೊಟ್ಟಿರೋರು, ನೀವು ಗುರುಗಳು ಅಂತ ಹೇಳ್ಕೊಂಡವರು. ಗುರುಗಳಿಗೆ ಹಿಂಗಾದಾಗ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿತ್ತು? ಪ್ರತಿಯೊಬ್ಬರ ಜೀವನದಲ್ಲೂ ಒಂದು ರೀತಿ ಈ ಥರ ಒಂದು ಡಿಫಿಕಲ್ಟ್ ಸಿಚುವೇಶನ್ಸ್ ಬಂದೇ ಬರುತ್ತೆ. ಎಲ್ಲರ ಲೈಫಲ್ಲೂ ಬರುತ್ತೆ. ಒಬ್ರೊಬ್ರ ಲೈಫಲ್ಲಿ ಒಂದೊಂದು ರೀತಿ ಬರುತ್ತೆ. ಸೊ ನನಗೆ ಈ ವಿಷಯ ನನಗೆ ತಿಳಿದಾಗ ನನಗೆ ಖಂಡಿತವಾಗ್ಲೂ ಶಾಕ್ ಆಯಿತು. ಎಲ್ರಿಗೂ ಆಗಿರೋವಂಥ ಶಾಕ್ ನನಗೂ ಆಯಿತು. ಇದ್ರ ಬಗ್ಗೆ ಯಾವ ರೀತಿ ಯೋಚನೆ ಮಾಡಬೇಕು ಅಂತಲೇ ಅರ್ಥ ಆಗಲಿಲ್ಲ. ಐ ವಾಸ್ ಒಂಥರ ಹೆಂಗೆ ಜಡ್ಜ್ ಮಾಡೋಣ? ದಿಸ್ ಇಸ್ ತುಂಬಾ ಸೆನ್ಸಿಟಿವ್ ಆಗಿರುವಂಥ ವಿಚಾರ ಇದು. ನಾನು ಈಗಲೂ ಹೇಳ್ತೀನಿ ಈ ವಿಚಾರದ ಬಗ್ಗೆ ನನ್ನ ಯೋಚನೆಗಳೇ ಅಂದರೆ ಹಲವಾರು ಯೋಚನೆ ಬರುತ್ತೆ. ಇವ್ರು ರೈಟ್, ಇಲ್ಲಿ ಯಾರು ರೈಟ್ ಯಾರು ರಾಂಗ್ ಅನ್ನೋದಕ್ಕಿಂತ ಓಕೆ, ಒಂದು ಜೀವ ಹೋಗಿದೆ, ಬೀಯಿಂಗ್ ವೆರಿ ಹಾನೆಸ್ಟ್. ಓಕೆ, ಒಂದು ಜೀವ ಹೋಗಿದೆ ಆ್ಯಂಡ್ ಅದರ ಹೋಗೋಗಿಂತ ಒಂದು ಉದ್ದೇಶ ಏನಿತ್ತು? ಒಂದು ರೀತಿ ನೋಡಿದಾಗ ಇದು ತುಂಬ ಅಯ್ಯೋ ಹಿಂಗಾಗಬಾರ್ದಿತ್ತು, ಇನ್ನೊಂದು ರೀತಿ ನೋಡಿದಾಗ ಇದು ಯಾಕೆ ಹಿಂಗಾಯಿತು? ಪ್ರಶ್ನೆಗಳು ನಮಗೆ ಬರುತ್ತೆ. ನಮಗೆ ಒಂದು ವ್ಯಕ್ತಿ ಇಷ್ಟ ಇಲ್ಲ ಅಂತ ಅಂದಾಗ ನಾವು ಅವ್ರನ್ನ ನೆಗೆಟಿವಲ್ಲೇ ನೋಡ್ತೀವಿ. ಏನೇ ಅವ್ರು ಒಂದು ಸಣ್ಣ ವಿಚಾರ ಕೈಯಿಂದ ಏನಾದರೂ ಒಂದು ಪೆನ್ ಬಿದ್ರು ಪೆನ್ನು ಬೀಳಿಸ್ಬಿಟ್ರು, ಇನ್ನು ಪೆನ್ ಹಿಡ್ಕೊಳಕ್ಕೂ ಬರೋಲ್ಲ ಅಂತೀವಿ. ಬಟ್ ಅವ್ರು ಏನಾದರೂ ನಮ್ಗೆ ತುಂಬ ಇಷ್ಟ ಆಯಿತು ಅಂದರೆ ನಾವೇನು ಮಾಡ್ತೀವಿ ಹೇಳಿ? ಅವ್ರು ಏನು ತಪ್ಪು ಮಾಡಿದ್ರು ವಿ ಸ್ಟ್ಯಾಂಡ್ ಬಿಸೈಡ್ ದೆಮ್ ಆ್ಯಂಡ್ ಫಾರ್ ದೆಮ್ ಅಲ್ವಾ? ಸೊ ಹಾಗೇ ಕೆಲವರು ಇಷ್ಟಪಡ್ತಾರೆ, ಕೆಲವರು ಇಷ್ಟಪಡಲ್ಲ. ಆ್ಯಂಡ್ ತಪ್ಪು ಆಗಿರೋದು ಆಗಿಲ್ವೋ ಅನ್ನೋದು ನ್ಯಾಯಾಲಯ ನಿರ್ಧಾರ ಮಾಡುತ್ತೆ. ನಾವು ಅವ್ರ ಮುಂದೆ ದೊಡ್ಡವರಲ್ಲ.
ನ್ಯಾಯಾಲಯ ಮುಂದೆ ನ್ಯಾಯಾಲಯ ಕೂಡ ಅಷ್ಟೇ, ದೇವ್ರ ಮುಂದೆ ಅವರು ದೊಡ್ಡವರಲ್ಲ. ಸೊ ಹೀ ಈಸ್ ಗೋಯಿಂಗ್ ಟು ಡಿಸೈಡ್, ಗಾಡ್ ಈಸ್ ಗೋಯಿಂಗ್ ಟು ಡಿಸೈಡ್ ವಾಟ್ ಶುಡ್ ಹ್ಯಾಪನ್. ಮೇಡಮ್, ನೀವು ಅವ್ರು ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನೀವು ಕೂಡ ಮೀಟ್ ಮಾಡೋಕ್ಕೆ ಹೋಗಿದ್ರಿ. ಆ ಸಂದರ್ಭದಲ್ಲಿ ಏನಾದರೂ ಹೇಳ್ಕೊಂಡಿದ್ರ ನಿಮ್ಮ ಜೊತೆಗೆ? ಅವರು ಬಂದ ಮೇಲೆ ಅವರನ್ನು ಏನಾದರೂ ನೀವು ಭೇಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀರಾ ಅಂತ? ಸಿ, ಜೈಲ್ಗೆ ಹೋಗ್ಬಿಟ್ಟು ಈ ಥರ ಹಿಂಗೆ ಕುತ್ಕೊಂಡು ಡಿಸ್ಕಷನ್ ಎಲ್ಲ ಸತ್ಯವಾಗ್ಲೂ ಅದು ಮಾಡೋಕ್ಕಂತೂ ಆಗಲ್ಲ. ಬಿಕಾಸ್ ದ ಎನ್ವೈರ್ನ್ಮೆಂಟ್ ಅಟ್ಮಾಸ್ಫಿಯರ್ ಬೇರೆ ಥರ ಇರುತ್ತೆ ನಿಮಗೆ. ಆ್ಯಂಡ್ ಐ ವಾಸ್ ಜಸ್ಟ್ ಸೈಲೆಂಟ್. ಐ ವಾಸ್ ಜಸ್ಟ್ ಲುಕಿಂಗ್ ಅಟ್ ಸರ್. ಆವಾಗ ಅವ್ರ ಹೆಲ್ತ್ ಇಶ್ಯೂಸ್ ಇತ್ತು, ಅದ್ರ ಬಗ್ಗೆ ವಿಚಾರಿಸ್ಕೊಂಡು ಬಂದೆ. ಅದಾದಮೇಲೆ ಇವಾಗ ಅವರು ಸಂಪೂರ್ಣವಾಗಿ ಬೇಲಿಂದ ಆಚೆ ಬಂದಾಗ ಈಗಲೂ ಕೂಡ ಅಷ್ಟೇ, ನಾನು ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಪ್ರಯತ್ನ ನಾನೇ ಮಾಡೋದಕ್ಕೆ ಹೋಗಲಿಲ್ಲ. ಯಾಕೆ ಅಂದರೆ ಇಟ್ಸ್ ಹಿಸ್ ಟೈಮ್. ಏನೇ ಆದ್ರೂ ಆ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅಲ್ವಾ, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅವ್ರಿಗೆ ಟೈಮ್ ಬೇಕಾಗತ್ತೆ. ಹೋಗಿ ನಾವು ಡಿಸ್ಟರ್ಬ್ ಮಾಡೋದು ತಪ್ಪಾಗುತ್ತೆ. ಐ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ಹಿಮ್. ಮೇಡಮ್, ಇತ್ತೀಚೆಗೆ ಗುಲ್ಬರ್ಗದಲ್ಲಿ ಒಂದು ಈವೆಂಟ್ ನಡೆಯಿತು. ನೀವು ಚಾಪರಲ್ಲಿ ಇಳಿದು ಬಂದಿರೋದು, ಅದು ಸಾರಿ ವೇರ್ ಮಾಡ್ಕೊಂಡಿರೋದು, ಸಾರಿ ವೇರ್ ಮಾಡ್ಕೊಂಡು ಬಂದಿರೋದು. ಅಭಿಮಾನಿಗಳ ಒಂದು ವರ್ಗ ನಿಮ್ಮನ್ನು ಆರಾಧಿಸೋ ರೀತಿ, ಅದು ಒಂದು ಟ್ರೆಂಡ್ ಆಗಿರೋ ರೀತಿ, ಒಂದು ರಾಣಿ ಅಂತ ಇಳಿದು ಬಂದಿದ್ದೀರಾ ಚಾಪರಿಂದ, ಅದು ಗಾಗಲ್ಸ್ ಎಲ್ಲ ಹಾಕ್ಕೊಂಡು. ಸೊ ನಿಮಗೆ ಬಂದಂಥ ಕಮೆಂಟ್ಸ್ ಆಗಿರ್ಬೋದು, ರಿವ್ಯೂಸ್ ಆಗಿರ್ಬೋದು, ನೀವೇ ಆ ವಿಡಿಯೋನ ನೋಡಿದಾಗ ಎಷ್ಟು ಎಂಜಾಯ್ ಮಾಡಿದ್ರಿ? ನನಗೆ ಹೆಂಗೆ ಬೇಕೋ ಹಂಗೆ ಬದುಕೋಕ್ಕೆ ಇಷ್ಟ. ಅದಕ್ಕೋಸ್ಕರ ನೀವು ಹೇಳಿದ್ರಿ ಗೊತ್ತಾ, ಇಷ್ಟು ಬ್ಯುಸಿ ಸ್ಕೆಡ್ಯೂಲ್, ಇಷ್ಟು ಸಿನಿಮಾ, ಅದಕ್ಕೋಸ್ಕರನೇ ಮಾಡ್ತಿರೋದು. ಲೈಫ್ ಸ್ಟೈಲ್ ಒಂದು ಏನಾದರೂ ಒಂದು ಗೋಲ್ ಸೆಟ್ ಮಾಡಬೇಕಂತೆ ನಾವು ಜೀವನದಲ್ಲಿ. ಹಿಂಗಾಗಬೇಕು, ಹಿಂಗೆ ಬದುಕಬೇಕು ಅಂತ. ಆ ಥರ ತುಂಬ ಜನ ಜೀವನನ ಲೀಡ್ ಮಾಡ್ತಿದ್ದಾರೆ. ಸೊ ನಾವು ಯಾಕೆ ಮಾಡಬಾರ್ದು? ಕನ್ನಡ ಇಂಡಸ್ಟ್ರಿಯಲ್ಲಿ ಹೀರೋಯಿನ್ ಮಟ್ಟಿಗೆ ಸದ್ಯಕ್ಕೆ ಟ್ರೆಂಡಲ್ಲಿರೋರು ನೀವೇ ಅನಿಸುತ್ತೆ. ಚಾಪರಿಂದ ಇಳಿದು ಬಂದು ಆ ಮಟ್ಟಿಗೆ ಒಂದು ಟ್ರೆಂಡ್ ಕ್ರಿಯೇಟ್ ಮಾಡಿರೋದು. ಸೊ ಮುಂದೆ ನಿಮ್ಮ ಒಂದು ಆ ಜರ್ನಿ ಆಗಿರ್ಬೋದು, ಪಕ್ಕದ ರಾಜ್ಯದಲ್ಲಿ ಕೂಡ ಅಥವಾ ಪಕ್ಕದ ಒಂದು ಭಾಷೆಯಲ್ಲೂ ಕೂಡ ಸಿನಿಮಾ ಮಾಡ್ತಾ ಇದ್ದೀರಾ ಅನ್ನೋದು ಮಾತಿದೆ. ಕೂಲಿ ಸಿನಿಮಾದಲ್ಲಿ ಒಂದು ಕಾಣಿಸ್ಕೊತಾ ಇದ್ದೀರಾ ಅಂತ. ಸೊ ಅದರ ಅಪ್ಡೇಟ್ಸ್ ಏನಾದರೂ ಕೊಡಬಹುದಾ? ಫಸ್ಟ್ ಆಫ್ ಆಲ್, ನೀವು ಹೇಳ್ದಂಗೆ ನೆನ್ನೆ ಸೀರೆ ಉಡ್ಕೊಂಡು ಕಲಬುರ್ಗಿಗೆ ಹೋಗಿದ್ದು. ಓ ಗಾಡ್, ನಾನು ಸತ್ಯ ಹೇಳ, ನೆನ್ನೆ ಅನಿಸಿದ್ದು ಒಂದು ಮಾತು ನನಗೆ. ಪ್ರತಿ ಡಿಸ್ಟ್ರಿಕ್ಟ್ಗೆ ಹೋಗಿ ಏನೋ ಜನ ಜೊತೆ ಒಂದು ಇಂಟ್ರ್ಯಾಕ್ಷನ್ ಮಾಡಬೇಕು ಅನ್ನೋ ಒಂದು ಆಸೆ ಬಂದುಬಿಡ್ತು ನನಗೆ. ಅಷ್ಟು ಲವ್ ನನಗೆ. ನಾನು ಹಾನೆಸ್ಟಾಗಿ ಹೇಳ್ತೀನಿ, ಕ್ರಾಂತಿ ಟೈಮಲ್ಲಿ ನಾನು ದರ್ಶನ್ ಸರ್ ಜೊತೆ ಹೋಗಿ ನೋಡಿದಂಥ ಜನ, ಅಫ್ಕೋರ್ಸ್ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ದರು, ಬಟ್ ಆ ಥರ ಅಭಿಮಾನಿಗಳನ್ನ ನಾನು ನೋಡೇ ಇರಲಿಲ್ಲ. ಆ್ಯಂಡ್ ಐ ಜಸ್ಟ್ ಲವ್ ದೆಮ್. ಆ್ಯಂಡ್ ಎಲ್ಲ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಕೂಲಿ ಅಲ್ಲ, ಕೂಲಿ ಬಗ್ಗೆ ನಾನು ಕೇಳ್ಪಟ್ಟೆ. ನನಗೆ ಕಾಲ್ ಬಂದಿರೋಂತೂ ಸತ್ಯ. ಸೊ ಕನ್ಫರ್ಮೇಷನ್ ಆಗಿಲ್ಲ. ವಿಲ್ ಸಿ, ಐ ವಿಲ್ ಅಪ್ಡೇಟ್ ಯು ಗೈಸ್ ಸೂನ್. ಕಲ್ಟ್ ಸಿನಿಮಾದ ಜೊತೆಗೆ ಕನ್ನಡದಲ್ಲಿ ಸದ್ಯಕ್ಕೆ ಬಿಗ್ ಪ್ರಾಜೆಕ್ಟ್ಗಳಿಗೆ ಏನಾದರೂ ಸಹಿ ಮಾಡಿದ್ದೀರಾ ಅಂತ? ಇದು ಕೂಡ ಅಪ್ಡೇಟ್ಸ್ ಅಂದರೆ ಸದ್ಯಕ್ಕೆ ಸಂಜು ವೆಡ್ಸ್ ಗೀತಾ January 10th ರಿಲೀಸ್ ಆದಮೇಲೆ ಒಂದು ಹಲವಾರು ಅಪ್ಡೇಟ್ಸ್ ಇದೆ ನನ್ನ ಕಡೆಯಿಂದ, ಅದನ್ನು ನಾನು ಮಾಡ್ತೀನಿ. ಕೊನೆಯದಾಗಿ, ಇದು ಪ್ರತಿ ಬಾರಿ ಸಿಕ್ಕಿದಾಗ ನಾವು ಆಫ್ ಸ್ಕ್ರೀನ್ ಕೇಳ್ತೀವಿ, ಬಟ್ ಇವಾಗ ಮದುವೆ ಯಾವಾಗ ರಚಿತಾ ರಾಮ್ ಅವ್ರದ್ದು? ಹುಡುಗನ ಬಗ್ಗೆ ಏನು ಕನಸಿದೆ ಅಂತ? ನಿಮ್ಮ ಮದುವೆ ಯಾವಾಗ ಆಗಿದೆಯಾ? ಓ ಗಾಡ್, ಯು ಲುಕ್ ಸೋ ಗುಡ್. ಎನಿವೇ, ಆಲ್ ದ ಬೆಸ್ಟ್. ಮದುವೆ ಗೊತ್ತಿಲ್ಲ ದೀಪಿಕಾ, ಹಾನೆಸ್ಟ್ಲಿ ನನಗೆ ಗೊತ್ತಿಲ್ಲ ಯಾವಾಗ ಅಂತ. ಬಟ್ ಮದುವೆ ಆಗೋ ಹುಡುಗನ ಬಗ್ಗೆ ಅಂತೂ ನನಗೆ ಮರ್ಯಾದೆ ಕೊಡುವಂಥ ಹುಡುಗ. ಯು ಶುಡ್ ಆಲ್ವೇಸ್ ರೆಸ್ಪೆಕ್ಟ್ ಎ ವಿಮೆನ್. ಇಟ್ಸ್ ನಾಟ್ ಅ ವಿಮೆನ್. ಪ್ರತಿ ಹೆಣ್ಮಕ್ಳೂ ರೆಸ್ಪೆಕ್ಟ್ ಮಾಡುವಂಥ ಒಬ್ಬ ಹುಡುಗ. ಹಾಗೆ ತುಂಬ ಸಂಪ್ರದಾಯ ತಿಳ್ಕೊಂಡಿರುವಂಥ ಒಳ್ಳೆ ಮನೆತನದಲ್ಲಿರುವಂಥ ಒಬ್ಬ ಹುಡುಗ ಸಿಕ್ಕಾರೆ ಸಾಕು. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ಇನ್ನು ಅಪ್ಡೇಟ್ಸ್ ಆದಷ್ಟು ಬೇಗ ನಮ್ಗೆ ತಿಳಿಸಿ, ಮಾಧ್ಯಮದ ಮುಂದೆ ಹೇಳಿ, ಎಸ್ಪೆಷಲಿ ಪವರ್ ಟಿವಿಗೆ ಹೇಳಿ. Power girl. It was lovely interacting with you, and I think first time ನಾವಿಬ್ರು ಈ ಥರ 1-to-1 ಕೂತ್ಕೊಂಡು ನೀವು ನನಗೆ ಇಂಟರ್ವ್ಯೂ ಮಾಡಿದ್ದು ನನಗೆ ಅನಿಸ್ಲೇ ಇಲ್ಲ. ಇಟ್ ವಾಸ್ ಡೆಫಿನೆಟ್ಲಿ ಇದು ಒಂದೇನೋ ಇಬ್ಬರು ಗುಡ್ ಫ್ರೆಂಡ್ಸ್ ಕೂತ್ಕೊಂಡು ಈ ಥರ ಏನೋ ಆಗಿದೆ ಲೈಫಲ್ಲಿ ಅಂತ ಏನೋ ಎಕ್ಸ್ಚೇಂಜ್ ಮಾಡಿಕೊಂಡು ಥಾಟ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿರೋ ಥರ ಆಯಿತು. ಲವ್ಲಿ ದೀಪಿಕಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್. ನೋಡಿದ್ರಲ್ಲ, ಇದಿಷ್ಟು ರಚಿತಾ ರಾಮ್ ಅವರ ಮನದಾಳದ ಮಾತಾಗಿತ್ತು. ಒಂದಷ್ಟು ವಿಚಾರಗಳನ್ನು ಅವರು ಹೇಳಿದರು, ಅವರ ಭಾವನೆಗಳಾಗಿರ್ಬೋದು, ಅವರ ಜೀವನವನ್ನು ಹೇಳಿದರು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.